ಸೊ ಇವತ್ತು ಊರಹಬ್ಬ 2ನೇ ದಿನ. ಇವತ್ತು ಆರತಿಗಳೆಲ್ಲ ಇದೆ. ಸೊ ನಮ್ಮ ಏರಿಯಾದಲ್ಲಿ ಈ ರೀತಿ ತಮಟೆ ಹೊಡ್ಕೊಂಡು ಎಲ್ಲರ ಮನೆಯಲ್ಲಿ ಆರತಿಗಳನ್ನ ಎತ್ತಿರೋರ ಮನೆಯಿಂದ ಎಲ್ಲರನ್ನೂ ಒಬ್ಬೊಬ್ಬರನ್ನೇ ಕರ್ಕೊಂಡು ಬರ್ತಾ ಇದ್ದಾರೆ ನಮ್ಮ ಮನೆ ಹತ್ರ, ಅಂದರೆ ನಮ್ಮ ಅತ್ತೆ ಮನೆ ಇರೋ ಪ್ಲೇಸಲ್ಲಿ. ಸೊ ಎಲ್ಲ ಮನೆಯಲ್ಲೂ ಅವ್ರವ್ರ ಮನೆಯಲ್ಲಿ ಆರತಿಗಳು ಹಾಗೆ ಕುರಿಗಳು ಈ ಥರದ್ದೆಲ್ಲ ಇಟ್ಕೊಂಡು ಬರ್ತಾ ಇದ್ದಾರೆ. ಊರ ಹಬ್ಬ ಅಂದ್ರೇ ಒಂದು ರೀತಿ ಖುಷಿ ಎಲ್ಲರಿಗೂ. ಒಂದು ವರ್ಷಕ್ಕೊಂದ್ಸರಿ ಹಬ್ಬ ಬಂದರೆ ಅದೇ ಒಂದು ಸಂಭ್ರಮ. ಮನೆಗಳಿಗೆ ಗೆಸ್ಟ್ಗಳು ಹಾಗೆ ಎಲ್ಲರೂ ಬಂದಿರ್ತಾರೆ. ಹಾಗೆ ನಮ್ಮನೆ ಅತ್ತೆ ಮನೆಯಿಂದ ಕೂಡ ನಾವು ಆರತಿ ತಗೊಂಡು ಹೊರಟ್ವಿ. ದೇವಸ್ಥಾನಕ್ಕೆ ಆರತಿ ಮಾಡಿ ಆಮೇಲೆ ಕುರಿಗಳನ್ನ ಕಡಿತಾರೆ. ಸೊ ನಮ್ಮ ಹಬ್ಬ ಪಲ್ಲಕ್ಕಿ ಎಲ್ಲ ಆಗಿ ನೆಕ್ಸ್ಟ್ ಡೇ ಈ ರೀತಿ ಮಾಡ್ತಾರೆ ನಮ್ಮ ಅತ್ತೆ ಮನೆಯಲ್ಲಿ. ಸೊ 2 ಆರತಿಗಳು, ಮುನೇಶ್ವರ ಮಾರಿಯಮ್ಮ ಅಂತ 2 ತೊಗೊಂಡು ಬಂದಿದ್ದಾರೆ. ಅದಕ್ಕೆ 2 ಆರತಿಗಳನ್ನ ನಾವು ರೆಡಿ ಮಾಡಿದ್ದೀವಿ. ಸೊ ಎಲ್ಲ ನಮ್ಮ ಏರಿಯಾದಲ್ಲಿರೋ ಹೆಣ್ಮಕ್ಳೆಲ್ಲ ಈ ರೀತಿ ಆರತಿಗಳನ್ನ ಮಾಡಿ, ಹಾಗೆ ನಮ್ಮ ಅತ್ತೆ ಹಾಗೆ ನಮ್ಮ ಯಜಮಾನ್ರು ಅಕ್ಕಂದಿರೋ ಹಾಗೆ ರೆಡಿ ಮಾಡಿ ಇಟ್ಟಿದ್ರು ಆರತಿ ಎಲ್ಲ. ಸೊ ನೈಟೇ ರೆಡಿ ಮಾಡ್ಕೊಂಡು ಇಟ್ಟಿದ್ರು. ಬೆಳಗ್ಗೆ ಅದಕ್ಕೆ ಅಲಂಕಾರ ಮಾಡಿ ಎತ್ಕೊಂಡು ಹೊರಟ್ವಿ. ಮನೆಗೆ ಪೂಜೆಗಳು ಅವೆಲ್ಲ ರೆಡಿ ಮಾಡಿರ್ತಾರೆ. ಇಲ್ಲ ಅಂದರೆ ಅಷ್ಟಕ್ಕಷ್ಟೇ ಎಲ್ಲ ಮನೆಗಳಲ್ಲಿ ದೊಡ್ಡವರಿರಲಿ ಚಿಕ್ಕವರಿರಲಿ ಮಾಡುವಾಗ ಆ ಹಬ್ಬಗಳು ಹುಣ್ಮೆಗಳು ಅಂತ ಬಂದಾಗ ಈ ರೀತಿ ಎಲ್ಲ ಸಂಭ್ರಮದಿಂದ ಮಾಡಿದ್ರೇ ಆ ಮನೆಯಲ್ಲಿ ಒಂದು ರೀತಿ ಖುಷಿ ವಾತಾವರಣ ಇರುತ್ತೆ. ಹಾಗೆ ಗೆಸ್ಟ್ಗಳೆಲ್ಲ ಬಂದಿರ್ತಾರೆ, ಹಬ್ಬದ ಕಳೆನೇ ಬಂದಿರುತ್ತೆ. ಯಾರೂ ಇಲ್ಲ ಅಂದರೆ ಹಬ್ಬದ ಕಳೆನೇ ಇರೋದಿಲ್ಲ. ಎಲ್ಲ ಎತ್ಕೊಂಡು ನಾವು ದೇವಸ್ಥಾನಕ್ಕೆ ಬಂದ್ವಿ. ಮಾರಿಯಮ್ಮ ಟೆಂಪಲ್ಲು, ನಮ್ಮ ಏರಿಯಾದಲ್ಲಿರೋ ಮಾರಿಯಮ್ಮ ಟೆಂಪಲ್ಗೆ ಎಲ್ಲ ತೊಗೊಂಡು ಬಂದು ಎಲ್ಲರೂ ಅಲ್ಲಿ ದೇವರಿಗೆ ಪ್ರದಕ್ಷಿಣೆ ಮಾಡಬೇಕು. ಸೊ ಉತ್ಸವ ಮೂರ್ತಿಗಳು ಆಚೆ ಇಟ್ಟಿದ್ದಾರೆ. ಪಲ್ಲಕ್ಕಿಯಲ್ಲೆಲ್ಲ ತೊಗೊಂಡು ಬಂದು ಇಟ್ಟಿದ್ದಾರೆ. ಸೊ ಇದು ಗರ್ಭಗುಡಿಯಲ್ಲಿರೋ ದೇವರು ಮಾರಿಯಮ್ಮ, ನಮ್ಮ ಗ್ರಾಮ ದೇವತೆ. ಸೊ ಅಲ್ಲಿ ಹೋಗಿ ಫಸ್ಟು ಒಳಗಡೆ ಎಲ್ಲ ಹೋಗಿ ಪ್ರದಕ್ಷಿಣೆ ಮಾಡಿಕೊಂಡು ತೊಗೊಂಡು ಬರಬೇಕು. ನಮ್ಮೂರಲ್ಲಿ ಗ್ರಾಮ ದೇವತೆ ಈ ರೀತಿ ಮಾಡಿದ್ದೀವಿ. ಸೊ ನಿಮ್ಮಲ್ಲೆಲ್ಲ ಯಾವ ರೀತಿ ಮಾಡ್ತಾರೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಒಳಗಡೆ ಎಲ್ಲ ಪೂಜೆ ಆಯಿತು. ಆಮೇಲೆ ಆಚೆ ಉತ್ಸವ ಮೂರ್ತಿ ಹತ್ರ ಎಲ್ಲ ದೀಪಗಳನ್ನ ಆರತಿಗಳನ್ನ ತೊಗೊಂಡು ಬಂದು ನಾವು ಅಲ್ಲೇ ಇಟ್ಬಿಟ್ಟು ಪೂಜೆ ಮಾಡಬೇಕು. ಮೇಯ್ನ್ ವರ್ಷಕ್ಕೊಂದ್ಸರಿ ಇದನ್ನ ಮುನೇಶ್ವರ ಮಾರಿಯಮ್ಮನ ತಗೊಂಡು ಬರ್ತಾರೆ. ಸೊ ತೊಗೊಂಬಂದು ಊರೆಲ್ಲ ಮೆರವಣಿಗೆ ಮಾಡಿ ನೈಟು ಬೆಳಗ್ಗೆ ಈ ರೀತಿ ಪೂಜೆ ಎಲ್ಲ ಮಾಡಿ ಎಲ್ಲರೂ ಬಂದು ಆರತಿಗಳೆಲ್ಲ ಮಾಡಿ ಶಾಂತಿ ಮಾಡೋದು. ನೈಟೆಲ್ಲ ತಿರುಗಾಡಿ ಬಂದಿರ್ತಾರಲ್ಲ, ಬೆಳಗ್ಗೆ ಎದ್ದು ನಾವು ಮತ್ತೆ ದೇವರಿಗೆ ಶಾಂತಿ ಮಾಡಿ ಈ ರೀತಿಯ ಆರತಿಗಳನ್ನೆಲ್ಲ ತೊಗೊಂಡೋಗಿ ಬೆಳಗ್ಗೆ ಈ ರೀತಿ ಮಾಡ್ತೀವಿ ನಮ್ಮ ಏರಿಯಾದಲ್ಲಿ. ಸೊ ನೈಟೆಲ್ಲ ಫುಲ್ ನೈಟೆಲ್ಲ ಪಲ್ಲಕ್ಕಿಗಳು ಊರೆಲ್ಲ ಮೆರವಣಿಗೆ ಮಾಡ್ತಾ ಇರ್ತಾರೆ. ನಂತರ ಎಲ್ಲರೂ ತಗೊಂಡು ಬಂದಿರೋ ಆರತಿಗಳನ್ನೆಲ್ಲ ಬೆಳಗ್ಬಿಟ್ಟು ಪೂಜೆ ಮಾಡಿ ಪೂಜೆ ಎಲ್ಲ ಆದಮೇಲೆ ಹಾಗೆ ನಾವು ತೊಗೊಂಡು ಹೋಗಿರೋ ಅರಿಶಿನ ಕುಂಕುಮ ಎಲ್ಲರಿಗೂ ಇಟ್ಬಿಟ್ಟು
ಹಾಗೆ ಎಲ್ಲರೂ ನಮಗೂ ಕೊಡ್ತಾ ಇರ್ತಾರೆ. ಹಾಗೆ ನಾವು ಕೂಡ ಎಲ್ಲರಿಗೂ ಅರಿಶಿನ ಕುಂಕುಮ ಕೊಡಬೇಕು. ಅಲ್ಲಿರೋ ಮುತ್ತೈದೆಯರೆಲ್ಲರೂ ಇರ್ತಾರಲ್ವ, ಸೊ ಹಾಗಾಗಿ ಮುತ್ತೈದೆಯರಿಗೆಲ್ಲ ಅರಿಶಿನ ಕುಂಕುಮ ಕೊಟ್ಟು ದೊಡ್ಡವ್ರಿಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು, ಹಾಗೆ ನಾವು ಅವ್ರ ಹತ್ರ ಇಡಿಸ್ಕೊಂಡು ಹಾಗೆ ಅವ್ರ ಹತ್ರ ಆಶೀರ್ವಾದ ತೊಗೊಂಡ್ರೆ ಒಳ್ಳೆಯದು ಅಂತ ಹೇಳಿ, ಸೊ ನಾನು ಎಲ್ಲರಿಗೂ ಕೊಟ್ಬಿಟ್ಟು ಹಾಗೆ ಬೇರೆಯವ್ರಿಗೂ ಕೊಟ್ಟು ಅವ್ರ ಹತ್ರ ನಾನು ಕೂಡ ಇಸ್ಕೊಂಡು ಎಲ್ಲ ಪೂಜೆ ಮುಗಿದ್ಮೇಲೆ ಈ ರೀತಿ ಮಾಡ್ತೀವಿ. ಗ್ರಾಮ ದೇವತೆ ಹಬ್ಬ ಅಂದ್ರೇ ಒಂದು ರೀತಿ ಖುಷಿ, ಎಲ್ಲರೂ ಸೇರಿಬಿಟ್ಟು ಮಾಡೋದು ಒಂದು ರೀತಿ ಚೆನ್ನಾಗಿರುತ್ತೆ. ಎಲ್ಲರೂ ಯಾವಾಗ್ಲೂ ಎಲ್ಲ ಲೈಫಲ್ಲೂ ಬ್ಯುಸಿ ಇರ್ತೀವಿ. ಸೊ ಈ ರೀತಿ ವರ್ಷಕ್ಕೊಂದ್ಸರಿ ಒಂದು ಹಬ್ಬದಲ್ಲಿ ಹುಣ್ಣಿಮೆದಲ್ಲಿ ಈ ರೀತಿ ಎಲ್ಲರೂ ಒಂದಾಗಿ ಹಬ್ಬಗಳನ್ನ ಆಚರಿಸಿ ಈ ರೀತಿ ಸೆಲೆಬ್ರೇಟ್ ಮಾಡ್ಕೋತೀವಿ ನಾವು. ಹಾಗೆ ನೈಟು ಫುಲ್ ಪಲ್ಲಕ್ಕಿಗಳಿದು, ನೈಟೆಲ್ಲ ಫುಲ್ ಪಲ್ಲಕ್ಕಿಗಳು ನಮ್ಮ ಏರಿಯಾದಲ್ಲಿ ತುಂಬ ಪಲ್ಲಕ್ಕಿಗಳು ಈ ರೀತಿ ಎಲ್ಲ ಫುಲ್ಲು ಏರಿಯಾಗಳೆಲ್ಲ ರೌಂಡ್ ಹಾಕಿ ಬೆಳಗ್ಗೆ ಬಂದು ನಿಂತಿರುತ್ತೆ. ಇದು ನೈಟು ವೀಡಿಯೋಸು. ಸೊ ಪಲ್ಲಕ್ಕಿಗಳಿಗೆ ರೆಡಿ ಮಾಡಿದ್ದು ಮುತ್ತಿನ ಪಲ್ಲಕ್ಕಿ, ಮಲ್ಲಿಗೆ ಹೂವಿನ ಪಲ್ಲಕ್ಕಿ ಈ ರೀತಿಯೆಲ್ಲ ಇರುತ್ತೆ. ಒಂದೊಂದು ರೀತಿಯಲ್ಲಿ ಪಲ್ಲಕ್ಕಿಗಳನ್ನ ರೆಡಿ ಮಾಡಿರ್ತಾರೆ. ತುಂಬ ಚೆನ್ನಾಗಿತ್ತು. ಕಬ್ಬಾಳಮ್ಮನ ತರಿಸಿದ್ರು. ಕಬ್ಬಾಳಮ್ಮ ಕೂಡ ತೊಗೊಂಡು ಬಂದು ನೈಟೆಲ್ಲ ಪಲ್ಲಕ್ಕಿ ತುಂಬಾ ಚೆನ್ನಾಗಿ ಮಾಡಿದ್ರು. ಒಂದಕ್ಕಿಂತ ಒಂದು ಪಲ್ಲಕ್ಕಿಗಳು ತುಂಬ ಅದ್ಭುತವಾಗಿ ರೆಡಿ ಮಾಡಿದರು. ಹಾಗೆ ಎಲ್ಲ ಮಕ್ಕಳು, ಗಂಡು ಮಕ್ಕಳು ಅಂತೂ ಎಂಜಾಯ್ ಮಾಡೋ ದಿನ ಆಗಿರುತ್ತೆ. ನೈಟೆಲ್ಲ ಪಲ್ಲಕ್ಕಿಯಲ್ಲಿ ಜೊತೆಯಲ್ಲಿ ಕುಣಿದಾಡಿಕೊಂಡು ಆಟ ಆಡಿಕೊಂಡು ನೈಟ್ ಇಡೀ ರೌಂಡ್ ಹೊಡಿತಾ ಇರ್ತಾರೆ. ಎಷ್ಟು ಚೆನ್ನಾಗಿ ಡೆಕೋರೇಷನ್ ಒಂದೊಂದು ಏರಿಯಾದಲ್ಲೂ ಒಂದೊಂದು ದೇವರಿರುತ್ತೆ. ಆ ಏರಿಯಾದಲ್ಲಿರೋ ದೇವ್ರನ್ನ ಪಲ್ಲಕ್ಕಿಯಾಗಿ, ಪಲ್ಲಕ್ಕಿ ಉತ್ಸವ ಮೂರ್ತಿಯಾಗಿ ತಗೊಂಡೋಗಿ ನೀವೆಲ್ಲ ಕರ್ಕೊಂಡು ಬರ್ತಾರೆ. ಈ ದೇವರು ಬಂದ್ಬಿಟ್ಟು ಕಬ್ಬಾಳಮ್ಮ ಅಂತ ತರಿಸಿದ್ರು. ತುಂಬ ಚೆನ್ನಾಗಿ ಅವರು ಕೂಡ ಡ್ಯಾನ್ಸ್ ಮಾಡಿದ್ರು. ಕಬ್ಬಾಳಮ್ಮನ ತಲೆ ಮೇಲೆ ಇಟ್ಕೊಂಡು ಅವರು ಕೈ ಬಿಟ್ಟು ಡ್ಯಾನ್ಸ್ ಮಾಡ್ತಾರೆ. ಹಾಗೆ ಸ್ಟೆಂಟ್ ಮಾಡ್ತಾರೆ. ಬೈಕ್ ಮೇಲೆಲ್ಲ ನಿಂತ್ಕೊಂಡು ಕೈ ಬಿಟ್ಟು ದೇವ್ರನ್ನ ತಲೆ ಮೇಲೆ ಮಾಡಿದ್ರು. ನೈಟ್ ಎಲ್ಲ ಫುಲ್ಲು ಒಂದೊಂದು ಏರಿಯಾದಲ್ಲಿ ಒಂದೊಂದು ದೇವ್ರನ್ನ ಈ ರೀತಿ ಪಲ್ಲಕ್ಕಿಯಾಗಿ ಮಾಡಿ ಊರೆಲ್ಲ ಮೆರವಣಿಗೆ ಹೋಗಿ ಬಂದು ಊರಿಗೆಲ್ಲ ಒಳ್ಳೇದಾಗಲಿ ಅನ್ನೋ ಕಾರಣಕ್ಕೆ ಎಲ್ಲ ದೇವರುಗಳು ಎಲ್ಲ ಏರಿಯಾಗಳನ್ನು ರೌಂಡ್ ಹಾಕ್ಕೊಂಡು ಬರ್ತಾರೆ ನೈಟೆಲ್ಲ. ಹಾಗೆ ಅಲ್ಲಿ ಟಂಪೆ ಸೌಂಡ್ಗೆ ಎಲ್ಲರೂ ಡ್ಯಾನ್ಸ್ ಕೂಡ ಮಾಡಿಕೊಂಡು ಹೆಣ್ಮಕ್ಳು
ಸೊ ಎಲ್ಲರಿಗೂ ಈ ಹಬ್ಬದ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳ್ತೀನಿ. ಎಲ್ಲರೂ ವಿಡಿಯೋನ